ಚಿತ್ರದುರ್ಗದಲ್ಲೊಂದು ಬೆಚ್ಚಿ ಬೀಳಿಸುವಂತಹ ಕ್ರೈಮ್ ಸ್ಟೋರಿ. ಮಗುವನ್ನ ಕೊಂದು ಸೂಟ್ ಕೇಸ್ನಲ್ಲಿ ತಗೊಂಡು ಹೋಗ್ತಾ ಇದ್ದಂತಹ ಸ್ಟೋರಿ ಇದು. ಚಿತ್ರದುರ್ಗದಲ್ಲೊಂದು ಬೆಚ್ಚಿ ಬೀಳಿಸೋ ಸ್ಟೋರಿ. ಗೋವಾದ ಹೋಟೆಲ್ನಲ್ಲಿ ಮಗುವನ್ನ ಕೊಂದಿದ್ದಾರೆ ತಾಯಿ ಸುಚನಾ ಸೇಠ್. ಕಾರ್ನ ಡಿಕ್ಕಿಯಲ್ಲಿದ್ದ ಸೂಟ್ ಕೇಸ್ನಲ್ಲಿ ಮಗುವಿನ ಶವ ಪತ್ತೆಯಾಗಿದೆ. ಚಿತ್ರದುರ್ಗದ ಹಿರಿಯೂರು ತಾಲೂಕು ಐಮಂಗಲ ಗ್ರಾಮದಲ್ಲಿ ಅವ್ರನ್ನ ಅರೆಸ್ಟ್ ಕೂಡ ಸದ್ಯ ಮಾಡಲಾಗಿದೆ. ಚಿತ್ರದುರ್ಗದ ಹಿರಿಯೂರು ತಾಲೂಕು ಐಮಂಗಲ ಗ್ರಾಮದಲ್ಲಿ ಗೋವಾದ ಹೋಟೆಲ್ನಲ್ಲಿ ಮಗುವನ್ನ ಕೊಂದು ಸೂಟ್ ಕೇಸ್ ಒಳಗೆ ತುಂಬಿಕೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ರು. ಆಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇವರೇ ಸುಚನಾ ಸೇಠ್ ಅಂತ. ಪರಿಸ್ಥಿತಿ ಅದೇನೇ ಇರ್ಬೋದು, ಮಗುವನ್ನ ಕೊಲ್ಲೋದು, ಅದನ್ನ ಸೂಟ್ ಕೇಸ್ ಒಳಗೆ ಹೊತ್ಕೊಂಡು ಹೋಗೋದು ಅಂದ್ರೆ ನಿಜಕ್ಕೂ ಪರಿಸ್ಥಿತಿ. ಎಲ್ಲೆಲ್ಲಿ ಎಂತೆಂಥ ಸುದ್ದಿಗಳನ್ನ ಕೇಳ್ತಾ ಇದೀವಿ ಅನ್ಸುತ್ತೆ. ಟ್ಯಾಕ್ಸಿಯಲ್ಲಿ ಗೋವಾದಿಂದ ಬೆಂಗಳೂರಿಗೆ ಬರ್ತಾ ಇದ್ರಂತೆ ಸುಚನಾ ಸೇಠ್ ಅವರು. ಎಲ್ಲಿ ಏನಾಯ್ತು, ಯಾಕೆ ಹೀಗೆ ಮಾಡಿದ್ರು, ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸದ್ಯ ಚಿತ್ರದುರ್ಗದಲ್ಲಾಗಿರುವಂತಹ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು. ಗೋವಾದ ಹೋಟೆಲ್ನಲ್ಲಿ ಮಗುವನ್ನ ಕೊಂದಿದ್ದಾರೆ ಸುಚನಾ ಸೇಠ್ ಅವರು. ಕಾರ್ನ ಡಿಕ್ಕಿಯಲ್ಲಿ ಸೂಟ್ ಕೇಸ್ ನೋಡಿದಾಗ ಪತ್ತೆಯಾಗಿದೆ. ಟ್ಯಾಕ್ಸಿಯಲ್ಲಿ ಗೋವಾದಿಂದ ಬೆಂಗಳೂರಿಗೆ ಬರ್ತಾ ಇದ್ರು. ರೂಮ್ಗೆ ಕರ್ಕೊಂಡು ಹೋದಾಗ ಮಗು ಇತ್ತು, ವಾಪಸ್ ಬರುವಾಗ ಮಗು ಇರಲೇ ಇಲ್ಲ. ಮಗು ಎಲ್ಲಿದೆ? ಸೂಟ್ ಕೇಸ್ ಒಳಗೆ ಹೆಣವಾಗಿ ಬಿದ್ದಿದೆ. ಹೋಟೆಲ್ ರೂಮ್ನಲ್ಲಿ ರಕ್ತದ ಕಲೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅನುಮಾನ ಬಂದಿದೆ. ಆಗ ಗೋವಾ ಪೊಲೀಸರಿಗೆ ಮಾಹಿತಿಯನ್ನ ಆ ಹೋಟೆಲ್ನವ್ರು ಕೊಟ್ಟಿದ್ದಾರೆ. ಹೈವೇ ಬಳಿ ಪೊಲೀಸ್ ಠಾಣೆ ಕಂಡಾಕ್ಷಣ ನಿಲ್ಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಐಮಂಗಲ ಪೊಲೀಸರಿಗೆ ಆರೋಪಿ ಸುಚನಾ ಇದೀಗ ಚಾಲಕ ಸುಚನಾ ಅವ್ರನ್ನ ಒಪ್ಪಿಸಿದ್ದಾರೆ. ಮಗುವನ್ನ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇದೀಗ ಆರೋಪಿ ಸುಚನಾ ಅವ್ರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಸುಚನಾ ಸೇಠ್ ಅವರದ್ದೇ ಮಗು ಅಂತ ಕೂಡ ಹೇಳಲಾಗ್ತದೆ. ಹೋಟೆಲ್ಗೆ ಕರ್ಕೊಂಡು ಹೋದಾಗ ಮಗು ಇದೆ, ರೂಮ್ನಿಂದ ವಾಪಸ್ ಬರುವಾಗ ಬರೀ ಸೂಟ್ ಕೇಸ್ ಜೊತೆಗೆ ಬಂದಿದ್ದಾರೆ. ಮತ್ತೆ ರೂಮ್ನ ಕ್ಲೀನ್ ಮಾಡ್ಬೇಕಾದ್ರೆ ವೆಕೇಟ್ ಮಾಡಿದಾಗ ಕ್ಲೀನ್ ಮಾಡೇ ಮಾಡ್ತಾರೆ. ಆಗ ರಕ್ತದ ಕಲೆಗಳು ಅಲ್ಲಿ ಇಲ್ಲಿ ಬಿದ್ದಿತ್ತಂತೆ. ಅದರಿಂದ ಅನುಮಾನಗೊಂಡಾಗ CCTVನ ಚೆಕ್ ಮಾಡಿರ್ತಾರೆ, ಯಾರು ಹೋದ್ರು, ಎಷ್ಟು ಜನ ಹೋದ್ರು, ಏನಾಯ್ತು ಅಂತ. ಆಗ ಮಗು ಜೊತೆಗೆ ಹೋಗಿರ್ತಾರೆ. ವಾಪಸ್ ಬರ್ಬೇಕಾದ್ರೆ ಒಬ್ರೆ ಸೂಟ್ ಕೇಸ್ ಇಟ್ಕೊಂಡು ಹೋಗಿದ್ದಾರೆ. ಡೌಟ್ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಇವರ ಬಣ್ಣ ಬಯಲಾಗಿದೆ. ಸುಚನಾ ಸೇಠ್ ತನ್ನ ಸ್ವಂತ ಮಗುವನ್ನ, ಹೆತ್ತ ಮಗುವನ್ನ ಕೊಂದು ಸೂಟ್ ಕೇಸ್ ಒಳಗೆ ತುಂಬಿಕೊಂಡು ಹೋಗಿದ್ದಾರೆ ತಾಯಿ. ಓಕೆ, ಚಿತ್ರದುರ್ಗದಲ್ಲಾಗಿರುವಂತಹ ಬೆಚ್ಚಿ ಬೀಳಿಸುವಂತಹ ದುರ್ಘಟನೆ. ಗೋವಾದ ಹೋಟೆಲ್ನಲ್ಲಿ ಹೋಗ್ಬೇಕಾದ್ರೆ ಇಬ್ರು, ಅಮ್ಮ ಮತ್ತು ಮಗು ಇಬ್ರು ಹೋಗಿದ್ದಾರೆ. ಪುಟಾಣಿ ಮಗು, ಅದಿನ್ನೂ ಕೂಡ 2-3 ವರ್ಷ ಅಂತ ಕಾಣುತ್ತೆ. ಅದನ್ನ ಕೊಂದು ಪರಿಸ್ಥಿತಿ ಏನಿತ್ತೋ, ಏನ್ ಘಟನೆ ಆಯ್ತೋ, ಕಾರಣ ಏನೋ, ಮಗುವಿನ ಅನಾರೋಗ್ಯನ, ಮಗದೊಂದ ಏನೇ ಆಗ್ಲಿ, ಆ ತಾಯಿಗೆ ಕೊಲ್ಲೋಕ್ ಮನ್ಸು ಬಂದಿರೋದು ಹೇಗೆ? ಸ್ವಂತ ಮಗುವನ್ನ ಕೊಂದು ಸೂಟ್ ಕೇಸ್ ಒಳಗೆ ತುಂಬೋ ತರ ಆ ಒಂದು ಬಂಡ ಧೈರ್ಯ ಮಾಡ್ಕೊಂಡು ತುಂಬ್ಕೊಂಡು ಹೋಗಿದಾರಲ್ಲ. ಆನಂತರ ಗೊತ್ತಾಗಿರುವಂಥದ್ದು ಪೊಲೀಸರಿಗೆ. ಅದ್ ಯಾಕೆ ಹಾಗೆ ಮಾಡಿದ್ರು, ಕಾರಣಗಳು ಇನ್ನು ಮುಂದಕ್ಕಷ್ಟೇ ತಿಳಿಬೇಕು. ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆನ, ಏನಾಯ್ತು ಎತ್ತ, ಮುಂದಕ್ಕಷ್ಟೇ ಗೊತ್ತಾಗಬೇಕು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಿದ್ದರಾಜು ನೀಡ್ತಾರೆ. ಸಿದ್ದರಾಜು, ಕೇಳೋಕೆ ಭಯಂಕರವಾಗಿದೆ. ಡೀಟೇಲ್ಸ್ ಏನಿದೆ ಈ ಸುದ್ದಿ ಬಗ್ಗೆ ಸದ್ಯಕ್ಕೆ? ಹೌದು ವಿದ್ಯಾ, ಏನಂತಂದ್ರೆ ಬೆಂಗಳೂರಿನಿಂದ ಗೋವಾಗೆ ಶನಿವಾರ ಈ ಸುಚನಾ ಸೇಠ್ ಅವರು ಖಾಸಗಿ ಕಂಪನಿಯ CEO ತೆರಳಿರ್ತಾರೆ. ಏನು ಗೋವಾದಲ್ಲಿ ಆ ಹೋಟೆಲ್ ನಲ್ಲಿ ತಂಗಿರ್ತಾರೆ. ಆ ಹೋಟೆಲ್ ನಲ್ಲಿ ಇದ್ದಾಗ ಏನೋ ಒಂದು ಕಾರನ್ನ ಬುಕ್ ಮಾಡುವಂತ ಹೋಟೆಲ್ ಸಿಬ್ಬಂದಿ ತಿಳಿಸ್ತಾರೆ. ಆಗ ಇಲ್ಲಿಂದ ವಿಮಾನ ವ್ಯವಸ್ಥೆ ಕೂಡ ಇದೆ ಅಂದ್ರೂ ಕೂಡ ಅದನ್ನ ತಳ್ಳಿ ಹಾಕಿತ್ತು. ನನಗೆ ಕಾರ್ನ ವ್ಯವಸ್ಥೆ ಬೇಕಂತ ಕಾರನ್ನ ಪಡ್ಕೊಂಡಿರ್ತಾರೆ. ಹೀಗಾಗಿ ಏನು ಆ ಹೋಟೆಲ್ಗೆ ಒಳಗೆ ಹೋಗುವಾಗ ಒಂದು ಮಗುವನ್ನ ಕರ್ಕೊಂಡು ಹೋಗಿರ್ತಾರೆ. ಆ ಮಗುವನ್ನ ಆದ್ರೆ ವಾಪಸ್ ಪುನಃ ಬರುವಾಗ ಮಗುವನ್ನ ಕರೆತರದೆ ಸಿಂಗಲ್ ಆಗಿ ಬರ್ತಾರೆ. ಈಗ ಆ ಸಂದರ್ಭದಲ್ಲಿ ಏನ್ ಸಿಬ್ಬಂದಿಗಳು ಪ್ರಶ್ನೆ ಮಾಡ್ತಾರೆ, ಮಗುವನ್ನ ಕರ್ಕೊಂಡು ಹೋದ್ರೆ ಎಲ್ಲೋಯ್ತು ಮಗು ಅಂದಾಗ ಅವರು ರಿಲೇಟಿವ್ ಮನೆಗೆ ಬಿಟ್ಟಿದ್ದೀನಿ ಎಂಬ ಮಾಹಿತಿ ಅಂತ ತಿಳಿಸ್ತಾರೆ. ಹೀಗಾಗಿ ಅನುಮಾನಗೊಂಡಂತ ಏನ್ ಸಿಬ್ಬಂದಿಗಳು ಹೋಟೆಲ್ನ ಒಳಗಡೆ ಬಂದು ಪರಿಶೀಲನೆ ನಡೆಸಿದಾಗ ಅಲ್ಲಿ ರಕ್ತದ ಕಲೆಗಳು ಪತ್ತೆ ಆಗ್ತವೆ. ಹೀಗಾಗಿ ಅನುಮಾನಗೊಂಡು ತಕ್ಷಣ ಗೋವಾ ಪೊಲೀಸರಿಗೆ ಆ ಹೋಟೆಲ್ ಸಿಬ್ಬಂದಿ ಈ ವಿಚಾರವನ್ನ ತಿಳಿಸ್ತಾರೆ. ಇದರಿಂದಾಗಿ ಅಲರ್ಟ್ ಆದಂತಹ ಗೋವಾ ಪೊಲೀಸರು ತಕ್ಷಣ ಕಾರ್ನ ಚಾಲಕನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಆ ಕಾರ್ ಚಾಲಕನನ್ನು ಸಂಪರ್ಕಿಸಿ ಕೂಡಲೇ ಏನು ಮಾರ್ಗ ಮಧ್ಯೆ ಎಲ್ಲಿ ಪೊಲೀಸ್ ಠಾಣೆ ಬರುತ್ತೋ ಆ ಸ್ಥಳದಲ್ಲಿ ತಕ್ಷಣ ಕಾರ್ ನಿಲ್ಲಿಸುವಂತೆ ಸೂಚಿಸ್ತಾರೆ. ಈ ಒಂದು ಸೂಚನೆಯನ್ನ ಪಾಲನೆ ಮಾಡಿದಂತ ಕಾರಿನ ಚಾಲಕ ತಕ್ಷಣ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗಲ ಠಾಣೆ ಬಳಿ ಒಂದು ಕಾರನ್ನ ನಿಲ್ಲಿಸಿ ಪೊಲೀಸರಿಗೆ ಈ ವಿಚಾರ ತಿಳಿಸ್ತಾನೆ. ಆಗ ಅಲರ್ಟ್ ಆದಂತ ಐಮಂಗಲ ಠಾಣೆ ಪೊಲೀಸರು ಕಾರನ್ನ ಪರಿಶೀಲನೆ ನಡೆಸಿ ಆ ಕಾರಲ್ಲಿದ್ದಂತ ಮಗುವನ್ನ ಏನು ಒಂದು ಸೂಟ್ ಕೇಸ್ ನಲ್ಲಿ ಶವವನ್ನ ತಂದಿರ್ತಾರೆ. ಆ ಶವವನ್ನ ಪರಿಶೀಲನೆ ಮಾಡಿ ತಕ್ಷಣ ಆ ಮಗುವನ್ನ ಈಗಾಗಲೇ ಶವಾಗಾರಕ್ಕೆ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ. ಹಾಗೆ ಈ ಸುಚನಾ ಸೇಠ್ ಅವರನ್ನ ವಶಪಡಿಸಿಕೊಂಡು ಗೋವಾ ಪೊಲೀಸರಿಗೂ ಕೂಡ ಈ ಮಾಹಿತಿಯನ್ನು ನೀಡಿದ್ದಾರೆ. ಬಳಿಕ ಇಂದು ಬೆಳಗಿನ ಜಾವ ಗೋವಾ ಪೊಲೀಸರು ಕೂಡ ಆಕೆಯನ್ನು ಈಗಾಗಲೇ ವಶಪಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ವಿದ್ಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.